ಸ್ನೇಹಿತರೆ ನಮಸ್ಕಾರ. SR ಕ್ಲಾಸಸ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಸ್ನೇಹಿತರೆ PSTR, GPSTR, HSTR ಈ ಒಂದು ಎಕ್ಸಾಮ್‌ಗಳಿಗೋಸ್ಕರ ನಾವು ಈಗಾಗಲೇ SR ಕ್ಲಾಸಸ್ ವತಿಯಿಂದ ವೀಕ್ಲಿ ಟಾರ್ಗೆಟ್ ಅನ್ನ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಇದೊಂದು ಬ್ಯಾಚ್ ಕೋರ್ಸ್ ತರ ಸ್ಟಾರ್ಟ್ ಮಾಡ್ಬೇಕನ್ನೋ ಒಂದು ಕಾನ್ಸೆಪ್ಟ್ ಇದೆ. ಯಾಕಪ್ಪ ಅಂತಂದ್ರೆ ನಮ್ಗೆ ಬೇಕಾಗಿರೋದು ಸೀರಿಯಸ್ ಆಸ್ಪಿರೆಂಟ್ಸ್ ಮಾತ್ರ. ಸೊ ಆ ಒಂದು ಕಾರಣದಿಂದ ಒಂದು ಬ್ಯಾಚ್ ಕೋರ್ಸ್ ಲಾಂಚ್ ಆಗ್ತಿದೆ ಅಷ್ಟೇ. ಬಟ್ ಫೀ ಕೂಡ ಬಹಳಷ್ಟು ಕಡಿಮೆ ಇರುತ್ತೆ. ನೀವು ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಸೊ ಒಂದು ಕ್ಲಾರಿಫಿಕೇಶನ್‌ಗೆ ನೋಡೋದಾದ್ರೆ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಜಾಬ್ ಆಗದಿದ್ರೆ ಮುಂದಿನ ಪರಿಸ್ಥಿತಿ ಹೇಗಿರಲಿದೆ? ಸೊ ಈ ಬಗ್ಗೆ ನಾನು ಮುಂದಿನ ಸ್ಲೈಡ್‌ಗಳಲ್ಲಿ ಚರ್ಚೆ ಮಾಡ್ತಾ ಹೋಗ್ತೀನಿ. ಈಗಾಗಲೇ HSTR ಮತ್ತು GPSTR‌ಗೋಸ್ಕರ ರೀಸೆಂಟ್ ಆಗಿ ಮೊದಲನೇ ವಾರದ ಟಾರ್ಗೆಟ್ ಅನ್ನ ಕೊಟ್ಟಿದ್ದೀವಿ. ಅದಕ್ಕೂ ಮುಂಚೆನೆ PSTR‌ಗೆ ಸಂಬಂಧಪಟ್ಟಂಗೆ ಮೊದಲನೇ ವಾರದ ಟಾರ್ಗೆಟ್ ಅನ್ನು ಕೂಡ ಕೊಟ್ಟಿದ್ವಿ. ಸೊ ಈಗ ಮುಂದೆ ನಾವು ನೋಡೋದಾದ್ರೆ ಈಗ ಅಂದ್ರೆ ಇವತ್ತಿಗೆ 2025 ಕೊನೆ ಆಗುತ್ತೆ. ಇನ್ನು 2026 ಅನ್ನೋದು ಕ್ವೆಶ್ಚನ್ ಮಾರ್ಕ್ ಯಾಕೆ ಇಟ್ಟಿದ್ದೀನಿ ಅಂತಂದ್ರೆ 2026 ಜಾಬ್ ಆಗುತ್ತಾ ಅನ್ನೋ ಒಂದು ಕಾರಣಕ್ಕೆ ಒಂದು ಪ್ರಶ್ನಾರ್ಥಕ ಚಿಹ್ನೆ ಇಟ್ಟಿದ್ದೀನಿ. ಯಾಕಂತಂದ್ರೆ ಸಮಯ ಅನ್ನೋದು ಯಾರಿಗೋಸ್ಕರ ಕಾಯಲ್ಲ. 2024ರಿಂದಲೂ ಕೂಡ ನೋಟಿಫಿಕೇಶನ್ ಆಗುತ್ತೆ ಅನ್ನೋ ಹೋಪ್ ಇಟ್ಕೊಂಡು ಸಾಕಷ್ಟು ಜನ ಆಸ್ಪಿರೆಂಟ್ಸ್ ಎಲ್ಲೋ ಸಿಟಿಗಳಲ್ಲಿ ಧಾರವಾಡ, ಬೆಂಗಳೂರು ಬೇರೆ ಬೇರೆ ಕಡೆ PGಗಳನ್ನ ಮಾಡ್ಕೊಂಡು ಲೈಬ್ರರಿಗಳನ್ನ ಮಾಡ್ಕೊಂಡು ರೂಮ್ ಮಾಡ್ಕೊಂಡು ಓದ್ತಾ ಇದ್ದಾರೆ. ಬಟ್ 2024ರಿಂದ 2026 ಬಂತು ನಾಳೆ. ಸೊ ಇಲ್ಲಿವರೆಗೂ ಕೂಡ ನೋಟಿಫಿಕೇಶನ್ ಬಗ್ಗೆ ಯಾವುದೇ ಹೋಪ್ ಅಂದ್ರೆ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಸೊ ಹಾಗಾಗಿ ಈಗ 2026ರಲ್ಲಿ ಡೆಫಿನೆಟ್ಲಿ ನೋಟಿಫಿಕೇಶನ್ ಆಗುತ್ತೆ ಅನ್ನೋ ಒಂದು ಹೋಪ್ ಇದೆ. ಯಾಕಂತಂದ್ರೆ ಈಗಾಗಲೇ ಟೀಚರ್ಸ್ ನೋಟಿಫಿಕೇಶನ್‌ಗೆ ಏನೆಲ್ಲ ಬೆಳವಣಿಗೆಗಳಾಗಬೇಕು, ಏನೆಲ್ಲ ಅಫಿಷಿಯಲಿ ವರ್ಕ್ಸ್ ಆಗ್ಬೇಕು ಅವೆಲ್ಲ ಆಲ್ಮೋಸ್ಟ್ ಆಗಿದ್ದೇವೆ ಅನ್ನೋ ಮಾಹಿತಿ ಕೂಡ ಇದೆ. ಸೊ ಹಾಗಾಗಿ 2026ರಲ್ಲಿ ಡೆಫಿನೆಟ್ಲಿ ನೋಟಿಫಿಕೇಶನ್ ಆಗುತ್ತೆ. ಸೊ ಈ ಸಲ ಏನಾದ್ರೂ ನೀವು ಹುದ್ದೆ ತಪ್ಪಿಸ್ಕೊಂಡ್ರೆ ಅಂದ್ರೆ ಈಗಾಗಲೇ 2 ವರ್ಷ ಆಗತ್ತೆ ಅನ್ನೋ ಒಂದು ಹೋಪ್ ಇಟ್ಕೊಂಡೇ ಕಾಯ್ತಾ ಬಂದಿದ್ರಿ. ಸೊ ಈಗಲೂ ಕೂಡ ನೋಟಿಫಿಕೇಶನ್ ಆದ್ಮೇಲೆ ಏನಾದ್ರೂ ಜಾಬ್ ತಗೊಳ್ಳಿಲ್ಲ ಅಂದ್ರೆ ಅದಕ್ಕೆ ಸಂಪೂರ್ಣ ಹೊಣೆಗಾರರು ನಾವುಗಳೇ ಆಗ್ತೀವಿ. ಯಾಕಂತಂದ್ರೆ ಅಪರೂಪಕ್ಕೆ ಒಂದು ನೋಟಿಫಿಕೇಶನ್ ಆಗುತ್ತೆ 2022ರಲ್ಲಿ ಆದ ನಂತರ 2026ರಲ್ಲಿ ಆಗ್ತಾ ಇದೆ. ಸೊ ಅದು ಒಂದು ಕಾನ್ಸೆಪ್ಟ್ ನ ಹಿಡ್ಕೊಂಡು ನೀವು ಸೀರಿಯಸ್ ಆಗಿ ಓದಿದ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರಾ. ಒಂದೇ ಒಂದು ಜಾಬ್ ರೀ, ಒಂದು ಜಾಬ್ ಬಂತಂದ್ರೆ ಇಡೀ ಕುಟುಂಬದ ಚಿತ್ರಣನೇ ಬದಲಾಗುತ್ತೆ. ಸೊ ಸ್ಪೆಷಲಿ ನಾನು ಸಾಕಷ್ಟು ಅಬ್ಸರ್ವ್ ಮಾಡಿದ್ದೀನಿ. ಎಷ್ಟೋ ಪೂರ್ ಫ್ಯಾಮಿಲಿಗಳಲ್ಲಿ ಒಂದು ಜಾಬ್ಗೋಸ್ಕರ ಕಾಯ್ತಾ ಇರ್ತಾರೆ. ಸೊ 2022ರಲ್ಲಿ ಎಷ್ಟೋ ಜನ 1:2 ಲೀಸ್ಟ್ ಇಂದ ಹೊರಗಡೆ ಬಂದಾಗ 1:2 ಲೀಸ್ಟ್ ಬಂದು ಆಮೇಲೆ 1:1 ನಲ್ಲಿ ಹೊರಗಡೆ ಬಂದಾಗ ಅದು ಎಷ್ಟು ಪೇನ್ಫುಲ್ ಆಗಿರುತ್ತೆ ಅಂತಂದು ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನೋಡಿದ್ದೀನಿ ನಾನು. ಸೊ ಆ ಒಂದು ಕಾರಣಕ್ಕೆ ಹತ್ರದಕ್ಕೆ ಹೋಗಿ ಜಾಬ್ನ ಮಿಸ್ ಮಾಡ್ಕೊಳ್ಳೋದು ಅದು ಅಷ್ಟು ಒಳ್ಳೇದಲ್ಲ. ಸೊ ಆ ಒಂದು ಕಾರಣದಿಂದ ಈಗ್ಲಿಂದಾನೇ ನೀವು ಓದ್ಲಿಕ್ಕೆ ಆರಂಭ ಮಾಡಿ. ಒಂದ್ ವೇಳೆ ಮಾರ್ಚ್, ಏಪ್ರಿಲ್ ಅಲ್ಲಿ ನೋಟಿಫಿಕೇಶನ್ ಆದ್ರೂ ಕೂಡ ಮೇ ಅಥವಾ ಜೂನ್ ನಲ್ಲಿ ಎಕ್ಸಾಮ್ ಡೆಫಿನೆಟ್ಲಿ ಆಗುತ್ತೆ. ಸೊ ಅಲ್ಲಿ ನಿಮ್ಗೆ ಉಳಿಯೋ ಟೈಮ್ 5ರಿಂದ 6 ತಿಂಗಳು. ಸೊ ಇಲ್ಲಿರೋ ಒಂದು ಸಿಲೆಬಸ್ ನ ಮುಗಿಸ್ಲಿಕ್ಕೆ ಮಿನಿಮಮ್ ಒಂದ್ ರೌಂಡ್ ಮುಗಿಸ್ಲಿಕ್ಕೆ ಹೆಚ್ಚು ಕಡಿಮೆ 3 ತಿಂಗಳು ಬೇಕಾಗುತ್ತೆ. ಸೊ ಅಷ್ಟು ದೊಡ್ಡ ಸಿಲೆಬಸ್ ಇದೆ. ನೀವು ಜಸ್ಟ್ PSTRದು 2015 ಬಿಫೋರ್ ನೋಟಿಫಿಕೇಶನ್ ಏನಾದ್ರು ಸಿಲೆಬಸ್ ಕಾಪಿ ಸಿಕ್ಕರೆ ಅಲ್ಲಿ ನೋಡ್ಬೋದು ಜಸ್ಟ್ GK ಒಂದು ಟಾಪಿಕ್ 25 ಮಾರ್ಕ್ಸ್‌ಗೋಸ್ಕರ 30+ ಟಾಪಿಕ್ಸ್ ಕೊಟ್ಟಿದ್ದಾರೆ ಅಲ್ಲಿ. ಸೊ ಇಷ್ಟು ಟಾಪಿಕ್ಸ್‌ಗೆ ಮೆಟೀರಿಯಲ್ಸ್ ಸೋರ್ಸ್ ಕಲೆಕ್ಟ್ ಮಾಡೋದೇ ದೊಡ್ಡ ಕೆಲಸ ಆಗುತ್ತೆ. ಅಂಥದ್ರಲ್ಲಿ ಅದನ್ನ ರಿವಿಷನ್ ಮಾಡ್ಕೊಂಡು ಹೋಗೋದು ಬಹಳ ಕಷ್ಟ ಆಗುತ್ತೆ. ಸೊ ಆ ಒಂದು ಕಾರಣಕ್ಕೆ ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಮಾಡ್ಲಾರ್ದಂಗೆ ಓದೋದ್ರ ಕಡೆ ಗಮನ ಕೊಡಿ. ಇನ್ನು ನಾವ್ ಯಾಕೆ ಈ ಬ್ಯಾಚ್ ಕೋರ್ಸ್‌ನ ಸ್ಟಾರ್ಟ್ ಮಾಡ್ತಾ ಇದೀವಿ ಅಂತಂದ್ರೆ ನಾನು ಸ್ಟಾರ್ಟಿಂಗೇ ಹೇಳಿದೆ. ಸೀರಿಯಸ್ ಆಸ್ಪಿರೆಂಟ್ಸ್‌ಗೋಸ್ಕರ ಮಾತ್ರ ಅಂತಂದು. ಯಾಕಂತಂದ್ರೆ ಫಸ್ಟ್ ನಾವು 2025 ಅಲ್ಲೇ ಏಪ್ರಿಲ್ ಇಂದ ನಾವು ಟಾರ್ಗೆಟ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಏಪ್ರಿಲ್ ಅಲ್ಲಿ 5K ವ್ಯೂಸ್ ಫಸ್ಟ್ ಟಾರ್ಗೆಟ್‌ಗೆ 5K ಮೆಂಬರ್ಸ್ ಅಪ್ರೋಚ್ ಆದ್ರು. ಅದರಲ್ಲಿ ಸಾಕಷ್ಟು ಜನ ಎಷ್ಟೋ ಹೋಪ್‌ಗಳನ್ನ ಇಟ್ಕೊಂಡ್ರು. ಸರ್ ವೀಕ್ಲಿ ಕೊಡ್ರಿ ಸರ್. ಎಷ್ಟೋ ಜನ ರಿಕ್ವೆಸ್ಟ್ ಮಾಡಿದ್ರು ಪರ್ಸನಲಿ ಸರ್ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡ್ಬೇಡಿ ಅಂತಂದು. ಅದು ಎಲ್ಲಿವರೆಗೂ ಇತ್ತಪ್ಪ ಅಂತಂದ್ರೆ ಕೇವಲ 3 ವಾರಗಳವರೆಗೆ ಮಾತ್ರ ಅವರ ಒಂದು ಸೀರಿಯಸ್ನೆಸ್ ನೋಡಿದೀವಿ ನಾವು. ಆಫ್ಟರ್ 3rd ವೀಕ್ ನಾನು ರೆಗ್ಯುಲರ್ಲಿ ಟಾರ್ಗೆಟ್ ಕೊಟ್ಟರು ಕೂಡ
ಅದನ್ನ ಫಾಲೋ ಅಪ್ ಮಾಡೋರು ಕಡಿಮೆ ಆಗ್ತಾ ಬಂದ್ರು. ಸೊ ಆ ಒಂದು ಕಾರಣದಿಂದ ನಮ್ಗೆ ಬೇಕಾಗಿರೋದು ಸೀರಿಯಸ್ ಆಸ್ಪಿರೆಂಟ್ಸ್. ಸೊ ಆ ಒಂದು ರೀಸನ್ ಇಂದ ಜಸ್ಟ್ ₹59 ಮಾತ್ರ ಅಲ್ಲಿ ಒಂದು ಬ್ಯಾಚ್ ಕೋರ್ಸ್ ಲಾಂಚ್ ಆಗ್ತಾ ಇದೆ. ಸೊ ಈ ₹59 ನೀವು ಯೂಟ್ಯೂಬ್ ಅಲ್ಲೇ ಪೇ ಮಾಡಿ ಅಲ್ಲಿ ಜಾಯಿನ್ ಬಟನ್ ಅಂತ ಇರುತ್ತೆ ನಮ್ಮ ಚಾನಲ್ ಪಕ್ಕದಲ್ಲಿ. ಆ ಜಾಯಿನ್ ಬಟನ್ ಮೂಲಕ ನೀವು ಈ ಒಂದು ಟಾರ್ಗೆಟ್ ಕೋರ್ಸ್‌ಗೆ ಜಾಯಿನ್ ಆಗ್ಬಹುದು. ಅಲ್ಲಿ GPSTRದು ಸಿಗುತ್ತೆ ಮತ್ತು PSTRದು ಸಿಗುತ್ತೆ, HSTRದು 3 ಸೇರಿ ಒಂದರಲ್ಲೇ ಸಿಗುತ್ತೆ. ಅಂದ್ರೆ ಒಂದೇ ಕೋರ್ಸ್ ಅಲ್ಲೇ 3ಕ್ಕೆ ಸಂಬಂಧಪಟ್ಟಂಗೆ ಸಿಗ್ತಾ ಹೋಗುತ್ತೆ. ಸೊ ಯಾರಿಗೆ ಅನುಕೂಲ ಇದೆ, ಯಾರೆಲ್ಲ ಸೀರಿಯಸ್ ಆಸ್ಪಿರೆಂಟ್ಸ್ ಇದ್ದೀರಿ, ನೀವು ಅದನ್ನ ತಗೊಂಡು ಫಾಲೋ ಅಪ್ ಮಾಡ್ತಾ ಹೋಗ್ಬೋದು. ಬಟ್ ನನ್ನ ಸಜೆಷನ್ ಏನಂದ್ರೆ ಡೆಫಿನೆಟ್ಲಿ ಯಾವುದೇ ಕಾರಣಕ್ಕೂ ನೀವು ನೋಟಿಫಿಕೇಶನ್ ಆಗಲ್ಲ ಅಂತೇಳಿ ನೆಗೆಟಿವ್ ಥಾಟ್ ತೆಗೆದ್ಬಿಡ್ರಿ. ನೋಟಿಫಿಕೇಶನ್ ಆಗೇ ಆಗುತ್ತೆ. ಇನ್ನು 2ರಿಂದ 3 ತಿಂಗಳಲ್ಲಿ ಕಂಪಲ್ಸರಿ ನೋಟಿಫಿಕೇಶನ್ ಆಗುತ್ತೆ. ನೋಟಿಫಿಕೇಶನ್ ಆಗಿ 2 ತಿಂಗಳ ಒಳಗಡೆ ಎಕ್ಸಾಮ್ ನಡೆಸ್ತಾನೆ. 2022ರಲ್ಲೂ ನಮ್ ಬ್ಯಾಚ್ ಎಕ್ಸಾಮ್ ನಡಿಬೇಕಾದ್ರೂ ಕೂಡ ಸೇಮ್ ಆಸ್ ಇಟ್ ಈಸ್ ಅದೇ ಆಗಿತ್ತು. ಮಾರ್ಚ್ ಅಲ್ಲಿ ನೋಟಿಫಿಕೇಶನ್ ಆಗೈತೆ ಮೇ 21ಗೆ. ಅಂದ್ರೆ ಹೆಚ್ಚು ಕಡಿಮೆ ಜಸ್ಟ್ 45 to 50 ಡೇಸ್ ಮಾತ್ರ ಸ್ಟಡಿಗೆ ಸಿಕ್ಕಿದ್ದು. ಈ ಒಂದು 45-50 ಡೇಸ್ ಒಳಗಡೆನೆ ನಾವು ಅಪ್ಲಿಕೇಶನ್ ಕೂಡ ಹಾಕ್ಬೇಕಾಗಿತ್ತು. ಸೊ ಹಂಗಾಗಿ ಒತ್ತಡಕ್ಕೆ ಬೀಳ್ಬೇಕಾಗುತ್ತೆ. ಸೊ ಆ ಒಂದು ಸಂದರ್ಭದಲ್ಲಿ ನಮ್ಗೆ ಎಷ್ಟು ಒತ್ತಡ ಇತ್ತು ಅಂತೇಳಿ ನಾ ಅನುಭವಿಸಿದೀನಿ. ಸೊ ಆ ಒಂದು ಕಾರಣಕ್ಕೆ ನಿಮ್ಗೆಲ್ಲ ಹೇಳ್ತಾ ಇರೋದೇನಂತಂದ್ರೆ ಈಗ್ಲಿಂದಾನೇ ನಾವು ಫಸ್ಟ್ ವೀಕ್ ಟಾರ್ಗೆಟ್‌ನ ನೀವು ನೋಡ್ಬೋದು. ಎಲ್ರಿಗೆ ಅನುಕೂಲ ಆಗೋ ತರನೇ ಕೊಟ್ಟಿವಿ. ಯಾರೆಲ್ಲ ಗೆಸ್ಟ್ ಟೀಚರ್ ಆಗಿ ವರ್ಕ್ ಮಾಡ್ತೀರಾ, ಯಾರೆಲ್ಲ ಪ್ರೈವೇಟ್ ಸ್ಕೂಲ್‌ಗಳಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ನಿಮ್ಮೆಲ್ಲರ ಒಂದು ಕಾನ್ಸೆಪ್ಟ್‌ನ ಹಿಡ್ಕೊಂಡಿನೇ ವೀಕ್ಲಿ ಟಾರ್ಗೆಟ್ ಅನ್ನ ಡಿಸೈನ್ ಮಾಡಿರೋದು. ಸೊ ನೀವ್ ಇದನ್ನೇನಾದ್ರೂ ಮಿಸ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನೀವು ಮುಂದೆ 2028 ಅಥವಾ 2030ರವರೆಗೂ ಕಾಯೋ ಪರಿಸ್ಥಿತಿ ಬರ್ಬೋದು. ಸೊ ಇದು ₹59 ಏನು ದೊಡ್ಡದಲ್ಲ. ಇದನ್ನ ಪೇ ಮಾಡ್ಲೇಬೇಕು ಅಂತಂದ್ರೆ ನಿಮ್ಮಲ್ಲೂ ಕೂಡ ದುಡ್ಡು ಕಟ್ಟಿವಿ ಅನ್ನೋ ಒಂದು ಕಾರಣಕ್ಕಾದ್ರೂ ಸೀರಿಯಸ್ನೆಸ್ ಬರುತ್ತೆ. ಸೊ ಆ ಒಂದು ಕಾರಣಕ್ಕೆ ಹೇಳ್ತಾ ಇದ್ದೀವಿ. ಅದ್ರ ಜೊತೆಗೆ ಇದೇ ಚಾನಲ್ ಅಲ್ಲಿ ಮಂತ್ಲಿ ಒನ್ಸ್ ಟೆಸ್ಟ್ ಕಂಡಕ್ಟ್ ಮಾಡ್ತಾ ಹೋಗ್ತೀವಿ. ಅಂದ್ರೆ ಇದೆ ಕ್ವಶನ್ಸ್ ಎಲ್ಲ ಈ ಡಿಸ್‌ಪ್ಲೇ ಆಗ್ತಾ ಇರುತ್ತೆ. ನೀವು ಕೀ ಆನ್ಸರ್ಸ್‌ನ ಬರ್ಕೊಳ್ತಾ ಹೋಗ್ಬಹುದು. ಅದಾದ ನಂತರ ನಾವು ಕೀ ಆನ್ಸರ್ಸ್‌ನ ಇದೇ ಒಂದು ವಿಡಿಯೋದಲ್ಲಿ ಬಿಡ್ತಾ ಹೋಗ್ತೀವಿ. ಸೊ ಅಲ್ಲೇ ನಿಮ್ಗೆ ಎಷ್ಟು ಕರೆಕ್ಟ್ ಆಗಿದೆ, ಎಷ್ಟು ತಪ್ಪಾಗಿದೆ ಅಂತೇಳಿ ನಿಮ್ಗೆ ಅಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಆ ಒಂದು ಕಾರಣದಿಂದ ನೀವು ಈ ಒಂದು ಬ್ಯಾಚ್ ಕೋರ್ಸ್‌ನ ಫಾಲೋ ಅಪ್ ಮಾಡಿದ್ರೆ ಬಹಳಷ್ಟು ಒಳ್ಳೇದು ಅಂತ ಹೇಳ್ತಾ, ನಿಮ್ಗೆ ಇನ್ನೇ ಏನಾದ್ರು ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ ನೀವು ಆ ಬ್ಯಾಚ್ ಕೋರ್ಸ್ ಬಗ್ಗೆ ಜಾಯಿನ್ ಆಗ್ಬಹುದು. ಇದು ಕಂಪಲ್ಸರಿ ಅಲ್ಲ. ಯಾರಿಗೆ ಇಷ್ಟ ಇದೆ ಅವ್ರು ಜಾಯಿನ್ ಆಗ್ಬಹುದು. ಸೊ ಫೋರ್ಸಿಬಲ್ ಏನಿಲ್ಲ. ನನಗೆ ಬೇಕಾಗಿರೋದು ಸೀರಿಯಸ್ ಆಸ್ಪಿರೆಂಟ್ಸ್. ಎಲ್ಲಿವರೆಗೂ ಎಕ್ಸಾಮ್ ಬರೋವರೆಗೂ. 1 ವೀಕ್ ನೋಡಿದೆ, 2 ವೀಕ್ ನೋಡಿದೆ, 3 ವೀಕ್ಸ್ ಟಾರ್ಗೆಟ್ ಫಾಲೋ ಮಾಡಿದೆ, ಆಮೇಲೆ ಯಾವುದೋ ಒಂದು ಕೆಲಸ ಬಂತು ಬಿಟ್ಟೆ ಅನ್ನೋದಲ್ಲ. ಸೊ ಸ್ವಲ್ಪ ಎಲ್ಲಾನು ಅವಾಯ್ಡ್ ಮಾಡ್ಕೊಂಡು ನೀವು ಟಾರ್ಗೆಟ್‌ನ ಫಾಲೋ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರಾ. ನೀವು ಒಂದು ಡೇ ಟಾರ್ಗೆಟ್ ಮಿಸ್ ಮಾಡಿದ್ರು ಕೂಡ ಅದು ನೆಕ್ಸ್ಟ್ ಬರೋ ಡೇಸ್‌ಗೆ ಹೆವಿ ಆಗ್ತಾ ಹೋಗುತ್ತೆ. ಸೊ ಆ ಒಂದು ಕಾರಣದಿಂದ ನೀವು ಡೆಫಿನೆಟ್ಲಿ ಈ ಒಂದು ಟಾರ್ಗೆಟ್‌ನ ಎವ್ರಿ ಡೇ ಕಂಪ್ಲೀಟ್ ಮಾಡ್ಲೇಬೇಕಾಗುತ್ತೆ. ಸೊ ಅದ್ರ ಪ್ರಕಾರನೇ ಪ್ಲಾನ್ ಇರುತ್ತೆ. ಸೊ ಯಾರಿಗೆ ಇಂಟ್ರೆಸ್ಟ್ ಇರುತ್ತೆ ಅವರು ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.